ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಫ್ರೀಡಂ ಪಾರ್ಕ್ ಬೀದಿ ಬದಿ ವ್ಯಾಪಾರಿಗಳ ಇವಾಗ ಎಲ್ಲರೂ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಮತ್ತೆ ನಗರಾಭಿವೃದ್ಧಿ ಸಚಿವರು ಜಗದೀಶ್ವರ ರಾವ್ ಅವರು ಇವಾಗ ತೆರವುಗೊಳಿಸ್ತಾರೆ ಸರ್ ಬಂದು ಯಾವ ಅಲ್ಲಲ್ಲಿ ಅದು ಬೇಕಿಲ್ಲ. ಇವಾಗ ನಾವು 2011 ನಾವು ಮನೆ ಮಾಡಿದ್ವಿ. ಏನ್ ಮನೆ ಮಾಡಿದ್ವಿ ಸರ್? ನಮ್ಗೆ ಜನಗಳ 4 ಅಡಿಗೆ 5 ಅಡಿ ಇದು ಕೊಡಿ ಜಾಗ, ಕ್ಲೀನ ಜಾಗ ಕೊಡಿ. ಅವಾಗ ಡೈಲಿ 20 ರೂಪಾಯಿ ಖರ್ಚು ನಾವು ಮನೆ ಮಾಡಿದ್ವಿ. ಇವಾಗೆಲ್ಲ 18 ವರ್ಷ ಆಯ್ತು. ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ. ಇವಾಗೆಲ್ಲ ಪಾರ್ಕಿಂಗ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್? ಇವಾಗ 25-30 ವರ್ಷ ಆಯ್ತು. ಅವಾಗ ಪಾರ್ಕಿಂಗ್ ಮಾಡಿದಾಗ ಎಲ್ಲೆಲ್ಲಿ ಜನ ಓಡಾಡಬೇಕು, ಎಲ್ಲೆಲ್ಲಿ ಗಾಡಿಗಳು ಬರಬೇಕಂತ ಮಾಡ್ಬೇಕಲ್ಲ ಸರ್? ಅದು ಮಾಡಿ ಬಿಟ್ಟಿಲ್ಲ ಅವರು. ಒಂದೇ ಜಾಗ, ಒಂದೇ ಹೋಗೋದು, ಒಂದೇ ಬರೋದು ಮಾಡಿಬಿಟ್ರು. ಬರೋಕ ಜಾಗ ಅಲ್ಲ, ಹೋಗೋ ಜಾಗ ಒಂದೇ, ಬರೋ ಒಂದೇ ಜಾಗ. ಇವಾಗ ಹೋಗೋಕೊಂದು ಬರೋಕೊಂದು ತಿರ್ಗ ಇನ್ನೊಂದು ಮಾಡಿದ್ದಾರೆ. ಅದು ತಪ್ಪಿಲ್ಲ ಸರ್. ಅದು ಇವಾಗೆಲ್ಲ ಬರೋರ ಮೇಲೆ ಅಂಗಡಿ ಕೊಟ್ಟು ಅಂಗಡಿ ಎಲ್ಲ ತೆರವುಗೊಳಿಸಿದ್ದಾರೆ. ಏನಕ್ಕೆ ತೆರವುಗೊಳಿಸಿ? ನಮ್ಮ ಬರೋರ ಮೇಲೆ ಎಲ್ಲ ಅನ್ಯಾಯ ಮಾಡಿದ್ದಾರೆ. ಅನ್ಯಾಯ ಮಾಡಿಕೊಡ್ರಿ, ಆ ತರ ಮಾಡಿಕೊಡ್ರಿ. ಬರೋಕೆ ಮುಂಚೆ ಒಂದು ತಿಂಗಳು 2 ತಿಂಗಳು ಬಂದು ನೋಡಪ್ಪ ನೀವು ಇಷ್ಟು ಅಂಗಡಿಗಳು ಮಾಡಿದ್ದಾರೆ, ತಪ್ಪು. ಸ್ವಲ್ಪ ಅಂಗಡಿಗಳು ಮಾಡಿಕೊಂಡು ಇದು ಮಾಡಿ ಗೌರ್ಮೆಂಟ್ಗೆ ಸ್ವಲ್ಪ ಹಣ ಕಟ್ಟಿ. ಒಂದು ಕೇಳಿದ ಹಣ ಕಟ್ಟಲ್ಲ ಸರ್? ಒಂದು 500,000 ಕಟ್ಟಕ್ಕಾಗಲ್ಲ ಸರ್? ಎಷ್ಟೋ ಜನ ಬಂದು ನಮ್ಮ ಹತ್ರ 400-500 ರೂಪಾಯಿ ಕಿತ್ಕೊಳ್ತಾರೆ. ಅವ್ರವ್ರು ಎಲ್ಲ ಆಫೀಸರ್ಗಳಲ್ಲಿ ಏನು ಕೊಡ್ಬೇಕು ನಾವು? ಅದಿಲ್ಲ. ಇವ್ರು ಬಂದು ಗೌರ್ಮೆಂಟ್ಗೆ ಕೊಡಿ. ಗೌರ್ಮೆಂಟ್ಗೆ ಒಂದು ಜನ 20 ಜನ 2,000 ಜನ ಎಷ್ಟಾಗ್ತಾ ಇದೆ ಸರ್? ವರ್ಷಕ್ಕೆ ತಿಂಗಳಿಗೆ ಎಷ್ಟಾಗ್ತಾ ಇದೆ? ಅದೆಲ್ಲ ನಾವು 20 ವರ್ಷ ಮುಂಚೆನೆ ದಾಖಲೆ ಕೊಟ್ಟಿದ್ದೀವಿ. ಆ ದಾಖಲೆಗೆ ನಮ್ಗೆ ಉತ್ತರ ಕೊಟ್ಟಿಲ್ಲ. ಆಮೇಲೆ ಎಲ್ಲಾ ಕಡೆ ಬಂದ್ಬಿಟ್ಟು ಕೌನ್ಸಿಲ್ ಸೆಕ್ಷನ್ ನಿಂತಿದೆ ನಮ್ದು. ಅದಕ್ಕೆ ನ್ಯಾಯನೇ ಕೊಡ್ಸಿಲ್ಲ. ಆಮೇಲೆ ನೋಡಿದ್ರೆ ಎಲೆಕ್ಷನ್ ಆಗಿಲ್ಲ, ಕೌನ್ಸಿಲ್ ಎಲೆಕ್ಷನ್ ಆಗಿಲ್ಲ ನಮ್ಮ ಬೆಂಗಳೂರೊಳಗೆ. ಇವತ್ತು ನಾಳೆ ನೋಡಿ, ಇವಾಗ ಆಗಸ್ಟ್ ಒಳಗೆ ಆಗ್ಬೇಕಿದ್ದು ಅದಾಗಿಲ್ಲ ಸರ್. ಆಗಲ್ಲ. ಅದು ಜಲ್ದಿ ನಾವು ವೋಟರ್ ಲಿಸ್ಟ್ ಮಾಡ್ತಾರೆ ಎಲ್ಲರೂ. ಯಾವಾಗ ನೋಡಿ ವೋಟರ್ ಲಿಸ್ಟ್ ಐಡೆಂಟಿ ಕಾರ್ಡ್ ಎಷ್ಟು 8 ವರ್ಷ ಮಾಡ್ತಾರೆ ಸರ್. ಇನ್ನೂ ಮಾಡೋಕ್ಕಾಗಲ್ಲ ಸರ್ ಅದು. ಸರ್ ಈಗ ನೀವು ಬರ್ತಿದ್ದಂಗೆ ನೀವು ದೊಡ್ಡವರಿದ್ದೀರಾ, ಸುಪ್ರೀಂ ಕೋರ್ಟ್ ನ್ಯಾಯ ಹೇಳಿದ ಅನುಮತಿ ಮೇರೆಗೆ ಕ್ಲಿಯರ್ ಮಾಡ್ತಾರೆ ಸರ್. ಏನು ಮಾಡ್ತಾರೆ ಸರ್? ಅದು ಬೇಕಿಲ್ಲ ನಮ್ಗೆ. ನಾವು ನೋಡಿ, ನಮ್ಗೆ 3 ಅಡಿ 4 ಅಡಿ ಕರೆಕ್ಟ್ ಅಳತೆ ಮಾಡಿ ನಮ್ಗೆ ಬೀಳ್ಬೇಕು ಸರ್. ಬಿಟ್ಟು ಅದಕ್ಕೆ ಮುಂದೆ ಹೋಗೋದು ಫೈಲ್ ಹಾಕಿ ಇಲ್ಲ ಜೈಲಿ ಕಳಿಸಿ. ನಮ್ಗೆ ಜಾಗ ಕೊಡಿಸಿ ಕರೆಕ್ಟ್ ವ್ಯಾಪಾರ ಮಾಡಿ. ಇವಾಗ ಬಂದು ನೀವು TV ಚಾನಲ್ ಬಂದು ಇದು ಮಾತಾಡ ಬಂದು ಕೇಳಿ ರಿಕ್ವೆಸ್ಟ್ ಮಾಡಿ ನಾನು ಮಾತಾಡ್ಬೇಕು ಸರ್. ಇಲ್ಲ ಹೋಗೋ ಸರ್, ಹಂಗೆ ಸರ್ ಮಾತಾಡಬೇಕು. ಅದ್ರ ಮಾತಾಡ್ಕೊಡ್ರು ಒಂದು ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಎಲ್ಲರಿಗೂ ನಾವು ಮನವಿ ಮಾಡಬೇಕು ಸರ್. ನಾವು ಆ ಥರ ಇಲ್ಲ ಸರ್. ನೀವು ಹೇಳಿರೋ ಮಾತಿಗೆ ನಾವು ಬೆಲೆ ಕೊಟ್ಟು ನಾವು ಅಂಗಡಿಗಳು 3 ಅಡಿ 4 ಅಡಿ ಕರೆಕ್ಟ್ ಅದ್ರ ಮೇಲೆ ಬಂದ ನೀವು ಮಾರ್ಕ್ ಹಾಕಿ ಬಿಡಿ. ನಮ್ಮ ಯಾವ ಎತ್ತಂಗೆ ಮಾಡಿಕೊಡ್ರು. ಎಲ್ಲಿಗೆ ಸರ್ ಮಾಡಬೇಕಾ? ಪಾರ್ಕಿಂಗ್ ಮಾಡಿದ್ರೆ ಪಾರ್ಕಿಂಗ್ ಓಡಾಡಕ್ಕೆ ಪಾರ್ಕಿಂಗ್ ಇದೆ. ರಾತ್ರಿ 3 ಗಂಟೆಗೆ ಬಂದು ನೋಡಿ ಎಲ್ಲ ಹಳ್ಳಿ ರೋಡಲ್ಲಿ ಎಲ್ಲ ಹೂವು ಸಿಗ್ತದೆ. ಎಲ್ಲ ದೊಡ್ಡ ದೊಡ್ಡ ಆಫೀಸರ್ ಬಂದು ಅಲ್ಲೇ ತಗೊಳ್ತಾರೆ. ಏನಕ್ಕೆ ತಗೋತಾರೆ? ಸ್ವಲ್ಪ ಕಮ್ಮಿ ಇದೆ, ಎಲ್ಲ ಹೂವು ಸಿಗ್ತದೆ. ಬೇರೆ ಕಡೆ ಸಿಗ್ತದೆ ಸಿಕ್ಕಲ್ಲ. ಎಲ್ಲ ತರಕಾರಿ ಇಲ್ಲ, ಫ್ರೂಟ್ ಇಲ್ಲ, ಎಲ್ಲ ಸಿಗೋದು ಅಲ್ಲಿ ಸಿಟಿ ಮಾರ್ಕೆಟ್ನೆ. ಎಲ್ಲ ಹೂವು ಬರೋದು, ಎಲ್ಲ ಹೂವು ಬರೋದು ನೋಡಿ, ಎಲ್ಲ ಸಿಟಿ ಮಾರ್ಕೆಟ್ ಬರೋದು. ಬೇರೆ ಕಡೆಗೆ ಹೋಗಲ್ಲ. ಅಲ್ಲಿ ಬಂದು ಎಲ್ಲ ತಗೊಳ್ತಾರೆ. ಎಲ್ಲ ಒಂದು 200 ಮಾಡೋ ಕೂಲಿ ಕೆಲಸ ನೋಡಿ 1 kg 2 kg ತಗೊಂಡು ಹೋಗ್ತಾರೆ. ಅವರು ಜೀವನ ಮಾಡಿಸ್ತಾರ. ಅವ್ರು ಜೀವನ ಮಾಡೋಕೆ ಎಲ್ಲಿ ಜಾಗ? ನಮ್ಮ ಸಿಟಿ ಮಾರ್ಕೆಟ್. ಸರ್ ಈಗ ನಿನ್ನೆ ಅಲ್ಲ ಮೊನ್ನೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬೀದರಲ್ಲಿ ಬಸವ ಕಲ್ಯಾಣ ದಿವಸ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಬೀದಿ ಬದಿ ವ್ಯಾಪಾರದಲ್ಲಿ ಫುಟ್ಪಾತ್ಲ್ಲಿ ವ್ಯಾಪಾರ ಮಾಡ್ತಾರೆ, ಅವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ಪ್ರತಿಯೊಬ್ಬರಿಗೂ ಒಂದು ಗಾಡಿ ಕೊಟ್ಟು ಒಂದು ಬೀದಿ ಅಲ್ಲಿ ಏನ್ ವ್ಯಾಪಾರ ಮಾಡ್ತಾರೆ ಹಿಂದೆ ಜಾಗ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸುಳ್ಳು. ಅವಾಗ ನೋಡಿ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ, ಅದಾಗ ಸುಳ್ಳು ಎಲ್ಲ ನೋಡಿ. ಇವಾಗ ಇವ್ರು ರಮೇಶ್ ಅವರು ಏನ್ ಹೇಳಿಲ್ಲ ಗೊತ್ತಾ? ನಿಮ್ಗೆ ಬಾಕ್ಸ್ ಮಾಡಿ ಎಲ್ಲರಿಗೂ ಕ್ಲಿಯರ್ ಬಿಡ್ಲಿ. ಬಾಕ್ಸ್ ಮಾಡಲ್ಲ, ಏನು ಮಾಡಲ್ಲ, ದುಡ್ಡು ಕೇಳ್ತಾರೆ. ಏನು ದುಡ್ಡು ಬಾಕ್ಸ್ ಮಾಡಿ ಸುಳ್ಳು. ಎಲ್ಲ ಇಷ್ಟು 25-30 ಎಲ್ಲ ಸುಳ್ಳು. ಬರೋಲ್ಲ, ಸುಳ್ಳು. ಅದು ನ್ಯಾಯ ಯಾರು ಕೆಲಸ ಮಾಡಿಲ್ಲ ಸರ್. ನ್ಯಾಯ ಯಾರು ಕೆಲಸನೇ ಮಾಡಿಲ್ಲ. ಯಾರು ಸರ್ ಮಾಡಿರೋರು? ಗಾಡಿ ಕಟ್ಬಿಟ್ಟಿದ್ದಾರೆ, ಇಲ್ಲಿಂದ ಅಲ್ಲಿ ಹೋಗಿದ್ದಾರೆ. ಆಮೇಲೆ ವ್ಯಾಪಾರ ಮಾಡಬೇಕಾ? ಸಾಲ ಗಾಡಿ ಬಿಡ್ಕೊ ಎಲ್ಲಿ ತಗೊಂಡು ಬಿಡಿ ಸರ್ ಒಂದು ಗಾಡಿ. ಇವಾಗ ಒಂದು ಯಾರೋ ಕೊರೋನಾ ಬರ್ದಾನು, ನನ್ನ ಮನೆ ವ್ಯಾಪಾರ ಮಾಡ್ದಾನು, ಅವನು ಗಾಡಿ ತಗೊಂಡು ಮನೆಗೆ ಹೋಗಕ್ಕೆ ಇಲ್ಲಿಂದ 20 ಕಿಲೋಮೀಟ್ರು ಹೊಸ್ಕೋಟೆಗೆ ಬರ್ತಾರೆ. ಸರ್ ಇವಾಗ ಪ್ರತಿಭಟನೆ ಸರ್ಕಾರಕ್ಕೆ ಮುಟ್ಟಿದ್ಯಾ? ಮುಟ್ಟಿದ್ವಿ. ಇವತ್ತೆಲ್ಲ ಇದು ಮಾಡಿ ಇವರು ನಮ್ಮ ಕಿಶನ್ ಬೈರವ್ ಡೆಲ್ಲಿಗೆ ಹೋಗಿದ್ದಾರೆ. ಆಮೇಲೆ ಇವರು ಬರಕ್ಕಾಗಲ್ಲ. ಯಾರೋ ನಮ್ಮ ಆಫೀಸರ್ ಇವಾಗ ಬಂದಿಲ್ಲ. ಅವ್ರಿಗೆ ಸ್ವಲ್ಪ ಕೆಲಸ ಇದೆ. ಅವ್ರ ಮನೆ ತಗೊಂಡು ನಮ್ಮ ಹತ್ರ ಅವ್ರು ಇದು ಮಾರ ಯಾರಿಗ ಅಂಗಡಿ ಮಾರ ಇವತ್ತೇ ತೆರವುಗೊಳಿಸಿದ್ದಾರೆ. ಬೇರೆ ಕಡೆ ಬೇರೆ ಏರಿಯಾ ಒಳಗೆ ಇವತ್ತು ಇಲ್ಲಿ ಮೀಟಿಂಗ್ ಇದೆ, ಅಲ್ಲಿ ತೆರವುಗೊಳಿಸಾರು. ತಪ್ಪಿಲ್ಲ ಸರ್ ಅದು? ಇವಾಗ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ಎಲ್ಲ ಅನ್ಕೊಂಡಿರಾ? ಮುಂದಿನ ನಡೆಯೋದ ನೋಡಿ. ನಮ್ಗೂ 1 ವಾರ ಕಾಲಾವಕಾಶ ಕೊಟ್ಟಿದ್ದಾರೆ. ಆ ಕಾಲಾವಕಾಶ ನಾವು ತಲೆ ಬಗ್ಸಿ ಬಗ್ಸ್ಕೊಂಡು ನಾವು ಕೆಲಸ ಏನೋ ವ್ಯಾಪಾರ ಮುಂದಕ್ಕೆ ಹೋದ್ರೆ ನಮ್ಮ ಹತ್ರ ಯಾವ್ದೋ ಗಲಾಟೆಗೆ ಬಂದ ಅವ್ರು ಬಿಡಲ್ಲ.
ಅವ್ರಿಗೆ ನೇರವಾಗಿ ನಾವು ನಿಂತ್ಕೊಂಡು ಅಂಗಡಿ ಹಾಕಿರ್ಬೇಕು. ನಾವು ಏನ್ ಮಾಡ್ತೀವಿ ಮಾಡಿ ಸರ್, ನಾವು ಇದು ಮಾಡ್ತೀವಿ. ಅಂಗಡಿಗೆ ನಮ್ಮ ಒಂದು ವಾರ ಇದು ಕೊಟ್ಟಿದ್ದೇವೆ ಕಾಲವಾಸ ಕೆಲ್ಲಿರ, ಆ ಕಾಲವಾಸ ತಲೆ ಬಗ್ಸಿ ಇದನ್ನ ನೆಕ್ಸ್ಟ್ ಸೋಮವಾರ ನಾವೆಲ್ಲ ಸಂಘದ ಹೋಗಿ ಮಾಡಿ ಏನ್ ಮಾಡ್ಬೇಕು ಅದು ಮುಂದೆ ಮಾಡ್ತೀವಿ ಸರ್. ಇವಾಗ ಎಲ್ಲ ಆಫೀಸರ್ಗಳು ಎಲ್ಲ ಮನೆ ಮಾಡಿದ್ವಿ, ಒಂದು ಜನಕ್ಕೆ ಎಲ್ಲ ಮನೆ ಮಾಡಿದ್ವಿ. ಅದಕ್ಕೆ ಅವರು ಕರೆಕ್ಟ್ ಆನ್ಸರ್ ಕೊಟ್ಟ ನಾವು ಕೆಲಸ ಬಗೆಹರಿಸಿ. ಈಗ ನಾವು ಬಗೆಹರಿಸಲ್ಲ, ಹೋರಾಟ ಮುಂದುವರಿಸಿದ. ಕರ್ನಾಟಕ ರಾಜ್ಯ ಕ್ರೀಡಾ ಸಮಿತಿ ನಾವು SK ಮಾರ್ಕೆಟ್ ಅವರು ನಾವು ನಮ್ಮ ತಮ್ಮ ಹೆಸರು ಕನಕರಾಜ್.